ಶ್ರೀತರ ಶೈಕ್ಷಣಿಕ ಅರ್ಹತೆ MA ಮತ್ತು BEd ಅನ್ನ ಸಹ ಮಾಡಿದವರು. ಇವರು 1987ರಲ್ಲಿ ಗಡಿ ಭದ್ರತಾ ಪಡೆಗೆ ಸೇರ್ಪಡೆ ಆಗ್ತಾರೆ. ತದನಂತರ ಭಾರತದ ಪ್ರಧಾನಮಂತ್ರಿಗಳ ವಿಶೇಷ ಭದ್ರತಾ ತಂಡದಲ್ಲಿ ಸುಮಾರು 10 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ. ತದನಂತರ ಜಮ್ಮು ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್, ಗುಜರಾತ್, ಅಸ್ಸಾಂ, ಮಿಜೋರಾಂ, ಮಣಿಪುರ ಹೀಗೆ ಅಂತಾರಾಷ್ಟ್ರೀಯ ಗಡಿ ಭದ್ರತಾ ಸಿಬ್ಬಂದಿಯಾಗಿ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೇನೆ ಬೆಂಗಳೂರು ಮತ್ತು ಇಂದೋರ್ಗಳಲ್ಲಿ ತರಬೇತಿಯ ಸಂಸ್ಥೆಯಲ್ಲಿ ಆಡಳಿತಗಾರನಾಗಿ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಟ್ಟು 37 ವರ್ಷಗಳ ಕಾಲ ನಮ್ಮ ದೇಶದ ಸೇವೆಯನ್ನ ಮಾಡಿದ್ದಾರೆ. ಈ ದಿನ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕರೆಯನ್ನು ಮನ್ನಿಸಿ ಇಂದಿನ 80ನೆಯ ಸ್ವಾತಂತ್ರ್ಯದ ಸಂಭ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇದ್ದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ಸುಮಾರು ಬಿಸಿಲಿದ್ರೂ ಸಹ ನಮ್ಮ ಜೊತೆಯಲ್ಲಿದ್ದು ತಮ್ಮ ಮೌಲ್ಯಯುತವಾದ ಮಾತುಗಳಿಂದ ಆ ವಿದ್ಯಾರ್ಥಿಗಳನ್ನ ಅವರು ಪ್ರೋತ್ಸಾಹಿಸಿದರೆ, ಸ್ಫೂರ್ತಿಯ ನುಡಿಗಳನ್ನು ಆಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ, ಶಿಕ್ಷಕರ ವರ್ಗದಿಂದ ಹಾಗೂ ವಿದ್ಯಾರ್ಥಿ ವೃಂದದಿಂದ ಹೃತ್ಪೂರ್ವಕ ವಂದನೆಗಳನ್ನ, ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ತಮಗೂ ತಮ್ಮ ಕುಟುಂಬಕ್ಕೂ ದೇವರು ಆಯುರ್ವೇಶ್ವರ್ಯ ಆರೋಗ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಸರ್. ವಂದನೆಗಳು, ಅಭಿನಂದನೆಗಳು ಸರ್. ಮೊಟ್ಟ ಮೊದಲಿಗೆ ಶ್ರೀ ಜ್ಞಾನಜ್ಯೋತಿ ಶಾಲೆಯನ್ನು ಪ್ರಾರಂಭಿಸಿದ ಪೂಜನೀಯ ಗೌಡ ಸರ್ ಅವರಿಗೆ ವಂದಿಸುತ್ತಾ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಕೊನೆಯದಾಗಿ ನನಗೆ ಕೊಟ್ಟಂತಹ ಅವಕಾಶವನ್ನು 2-3 ನಿಮಿಷದಲ್ಲಿ ಮುಗಿಸುತ್ತೇನೆ. ಮಕ್ಕಳೆಲ್ಲ ಮುಂಜಾನೆ 5:30-6 ಗಂಟೆಯಿಂದ ಸತತವಾಗಿ 11 ಗಂಟೆಯಾಗಿದೆ. 5 ಗಂಟೆಗಳ ಕಾಲ ತಾವು ಇಷ್ಟೊಂದು ಹುಮ್ಮಸ್ಸಿನಿಂದ, ಶಾಂತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರ ಮನಸ್ಸನ್ನು ಸೂರೆಗೊಳಿಸಿದ್ದೀರಿ. ಮಕ್ಕಳೇ, ಇವತ್ತಿನ ಈ ಶ್ರೀ ಜ್ಞಾನಜ್ಯೋತಿ ಸ್ಕೂಲಿನ ಪ್ರೆಸಿಡೆಂಟರಾದ ಅಂಜನ್ ಕುಮಾರ್ ಅವರೇ, ಪ್ರಿನ್ಸಿಪಾಲ್ರಾದ ಪವನ್ ಕುಮಾರ್ ಅವರೇ, ಮಣಿಕಂಠ ಕಲಸ ಅವರೇ, ಬಲರಾಮ್ ಸಂಘದವರೇ, ಆತ್ಮೀಯ ಮಕ್ಕಳ ತಂದೆ ತಾಯಂದಿರೇ, ಶಿಕ್ಷಕ ವೃಂದವೇ, ಶಿಕ್ಷಕೇತರ ಸಿಬ್ಬಂದಿಯೇ, ತಮಗೆಲ್ಲರಿಗೂ 80ನೆಯ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ತಾವೆಲ್ಲರೂ ಮುಂಜಾನೆಯಿಂದ ಇಲ್ಲಿಯವರೆಗೆ ಅತ್ಯಂತ ದಕ್ಷ ರೀತಿಯಲ್ಲಿ ಪ್ರಭಾತ್ ಫೇರಿ, ನಮ್ಮ ಬೆಳಗಾಂ ಕಡೆ ಪ್ರಭಾತ್ ಫೇರಿ ಅಂತೇಳಿ ಚಿಕ್ಕ ವಯಸ್ಸಿನಲ್ಲಿ ನಾನೂ ಕೂಡ ಪ್ರಭಾತ್ ಫೇರಿಯಲ್ಲಿ ಭಾಗವಹಿಸಿದ್ದೆ. ಅದನ್ನು ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರ ಜೊತೆ ಅಗ್ರಹಾರದ ಬಡಾವಣೆಯಲ್ಲಿ ಭಾಗವಹಿಸಿದ್ದೇನೆ. ಒಂದು ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ದೂರಿಯಾಗಿ ABVP ಸಂಘದವರು, ಶಾಲೆಯ ಆಡಳಿತ ವರ್ಗದವರು ನಡೆಸಿದ್ದೀರಿ. ಇದೊಂದು ಹೆಮ್ಮೆಯ ವಿಷಯ. ಮುಖ್ಯವಾಗಿ ನಾನು ಇಲ್ಲಿ ಪ್ರತಿಯೊಬ್ಬರಲ್ಲಿಯೂ ಖುದಿರಾಮ್ ಬೋಸ್, ರಾಜ್ಗುರು, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ತ್ಯಾತ್ಯಾ ಟೋಪೆ, ಅಂಬೇಡ್ಕರ್ ಎಲ್ಲರನ್ನೂ ತಾವು ಇಲ್ಲಿ ಎಲ್ಲರಿಗೂ ದರ್ಶನವನ್ನು ಮಾಡಿಸಿದ್ದೀರಿ. ನರ್ಸರಿ ಸ್ಕೂಲ್ ಮಕ್ಕಳು ಕಾಣುತ್ತೆ. ಎಲ್ಲರೂ ಎಷ್ಟೊಂದು ಅದ್ಭುತವಾಗಿ ತಮ್ಮ ಡ್ರೆಸ್ ಅನ್ನು ಹಾಕಿಕೊಂಡು ಬಂದಿದ್ದಾರೆ. ನಾವು ಇವರನ್ನೇ ನೆನೆಯುವುದು. ನಮ್ಮ ಸ್ವತಂತ್ರಕ್ಕಾಗಿ ತಮ್ಮ ಜೀವಮಾನವನ್ನೇ ಮುಡಿಪಾಗಿಟ್ಟು ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು 1947 ಆಗಸ್ಟ್ 15ರಂದು ತಂದು ಕೊಟ್ಟದ್ದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಚಿಲ್ಡ್ರನ್, ಈ ಸಿಕ್ಕ ಸ್ವಾತಂತ್ರ್ಯವನ್ನು ನಾವು ಎಷ್ಟು ದಕ್ಷ ರೀತಿಯಿಂದ, ಎಷ್ಟು ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಂಡು ಮುಂದಿನ ಜನಾಂಗಕ್ಕೆ ನಾವು ಏನು ಬಿಟ್ಟು ಹೋಗಬೇಕು. ನಮ್ಮ ಹಿರಿಯರು, ಫ್ರೀಡಮ್ ಫೈಟರ್ಸ್ ಎಲ್ಲರೂ ನಮಗೆ ಸ್ವತಂತ್ರವನ್ನು ತಂದು ಕೊಟ್ಟರೆ ನಾವು ಈ ಸ್ವತಂತ್ರತೆಯನ್ನು ಅನುಭವಿಸಿ ಇದ್ದ ಒಂದು ಎಲ್ಲ ವಿಷಯಗಳನ್ನು
ಅರ್ಥೈಸಿಕೊಂಡು ಅರಗಿಸಿಕೊಂಡು ಮುಂದಿನ ಜನಾಂಗಕ್ಕೆ ನಾವು ಏನು ಬಿಟ್ಟು ಹೋಗ್ಬೇಕು ಅನ್ನೋದನ್ನು ನಾವೇನು ತಿಳಿದುಕೊಳ್ಬೇಕಾಗುತ್ತೆ. ನಮ್ಮ ಮುಂದೆ ಇರತಕ್ಕಂಥ ಚಾಲೆಂಜಸ್ ಏನಿದೆ, ಒಳ್ಳೆಯ ವಾತಾವರಣ, ಒಳ್ಳೆಯ ಶಿಕ್ಷಣ, ಬಡತನ, ಇಲ್ಲಿಟ್ರಸಿ, ಪಾವರ್ಟಿ, ಅನ್ಇಕ್ವಲ್ ರಿಸೋರ್ಸಸ್ ಅಮಂಗ್ ಅಸ್, ಇವುಗಳೆಲ್ಲಗಳನ್ನು ತೊಡೆದು ಹಾಕಿ ಬಲಿಷ್ಠ ಸದೃಢ ಭಾರತವನ್ನು ನಿರ್ಮಿಸಬೇಕಾಗಿದೆ. ಅದಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಂಡು ಸ್ವಚ್ಛತೆ, ಎಲ್ಲೆಡೆಯೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಮನಸ್ಸು ಸ್ವಚ್ಛವಾಗಿದ್ದರೆ ದೇಹ ಸ್ವಚ್ಛವಾಗಿದ್ದರೂ ಮನಸ್ಸು ಸ್ವಚ್ಛವಾಗಿರುತ್ತೆ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿದ್ರೆ ನಾವು ಅಲ್ಲಿ ಒಂದು ಕ್ಲೀನ್ಲಿನೆಸ್ ಈಸ್ ಟು ಗಾಡ್ಲಿನೆಸ್ ಅಂತ. ಇವಾಗ ನಾನು ಇಷ್ಟೇ ಹೇಳೋದು ತಮಗೆಲ್ಲರಿಗೂ, ನೀವು ಪ್ರತಿಯೊಬ್ಬ ಸ್ಟೂಡೆಂಟ್ಸ್, ಈಚ್ ಒನ್ ಆಫ್ ಯು ಟೇಕ್ ಅ ಪ್ಲೇಜ್ ಟು ಡೂ ಬೆಟರ್ ಫಾರ್ ದಿಸ್ ನೇಷನ್. If you do yourself excel in education, co-curricular activities, then definitely we will nation building material for the whole India. ಈ ಭಾರತ ದೇಶದ ಭವಿಷ್ಯ ತಮ್ಮ ಕೈಯಲ್ಲಿದೆ. ಇವತ್ತಿನ ಈ ನಿಮ್ಮ ಯುವ ಜನತೆ ನಾಳಿನ ದೇಶವನ್ನು ಕಟ್ಟುವ ಪ್ರಜೆಗಳಾಗುತ್ತೇವೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಇಷ್ಟೊಂದು ವೈಭವದ ರೀತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ಪ್ರಭಾತ್ ಫೇರಿ ತಿರಂಗ ಜೆಂಡಾ ಯಾತ್ರೆಯಲ್ಲಿ ಭಾಗವಹಿಸಿದ್ದೀರಿ. ಇದಕ್ಕೆಲ್ಲ ತಮ್ಮ ಶಿಕ್ಷಕೇತರ ಸಿಬ್ಬಂದಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಹಳ ಒಳ್ಳೆಯ ರೀತಿಯಿಂದ ಸಾಮೂಹಿಕ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀರಿ. ಶ್ರೀ ಜ್ಞಾನಜ್ಯೋತಿ ಶಾಲೆ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಜನತೆಗೆ ಒಂದು ಅವೇರ್ನೆಸ್, ಒಂದು ಒಳ್ಳೆಯ ವಿಚಾರಗಳನ್ನು ತುಂಬುತ್ತಾ ದೇಶದ ಏಳಿಗೆಗಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡಲಿ. ತಮಗೆ ನನ್ನನ್ನು ಕರೆದು ಇಲ್ಲಿ ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ ವಂದೇ ವಂದೇ. ಜೈ ಹಿಂದ್.